ಧಾರವಾಡ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ದೇಶದಲ್ಲೇ ಮಾದರಿಯಾಗುವಂತಹ ರೈಲ್ವೆ ಪ್ಲಾಟ್ಫಾರ್ಮ್ ನಿರ್ಮಾಣ, ಬ್ರಿಡ್ಜ್ಗಳ ನಿರ್ಮಾಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣ, ಸ್ಮಾರ್ಟ್ ಸಿಟಿ ನಿರ್ಮಾಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಮೋದಿಯವರ ಬಗ್ಗೆ ಹೇಳೋದಾದರೆ ಅವರ ಆಡಳಿತವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೊಂಡಾಡಿದ್ದಾರೆ. ಅಲ್ಲದೆ ನಮ್ಮ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿಯವರೆಗೂ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರೆಂಬುದೇ ಗೊತ್ತಿಲ್ಲ, ಇವರೇ ಅಭ್ಯರ್ಥಿ ಅಂತಲೂ ಹೇಳದೆ ಚುನಾವಣೆ ಮಾಡುತ್ತಿದ್ದಾರೆ. ತಪ್ಪು ತಿಳುವಳಿಕೆಯಿಂದ ಎಲ್ಲೋ ಒಬ್ಬಿಬ್ಬರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇದರಿಂದಾಗಿ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅಲ್ಲದೆ ಎಷ್ಟೋ ಮುಖಂಡರುಗಳು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರುತ್ತಿದ್ದಾರೆ. ಈ ಬಾರಿ ಜೋಶಿ ಗೆಲುವು ಖಚಿತ ಎಂದು ಕುಂದಗೋಳ ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಶಂಕರಗೌಡ ದೊಡ್ಡಮನಿ ಹೇಳಿದರು. ಧಾರವಾಡ ಜಿಲ್ಲೆಯಲ್ಲಿ ಈಗ JDS ಮತ್ತು BJP ಹೊಂದಾಣಿಕೆ ಮೈತ್ರಿ ಅಭ್ಯರ್ಥಿ ಆದ JDS ಅಭ್ಯರ್ಥಿ ಮತ್ತು BJPದ ಅಭ್ಯರ್ಥಿ ಆದ NDA ಅಭ್ಯರ್ಥಿ ಆದ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ದೇಶದಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಜಗತ್ತಿನಲ್ಲೇ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಮಾಡ್ಯಾರ. ಸ್ಮಾರ್ಟ್ ಸಿಟಿ ಮಾಡ್ಯಾರ. ಆಮ್ಯಾಗ ಓವರ್ ಬ್ರಿಡ್ಜ್ ಮಾಡ್ಯಾರ ರೈಲ್ವೆದು ಸಾಕಷ್ಟು. ಮತ್ತು ವಿಮಾನ ನಿಲ್ದಾಣ ಅತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಏರ್ಸ್ಯಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊಡ್ಸೋಕೆ ಸಾಕಷ್ಟು ಮಂದಿ ಕೋಟ್ಯಾನುಗಟ್ಟಲೆ ರೈತರಿಗೆ ಆ ಫಸಲ್ ಬಿಮಾ ಯೋಜನೆ ಅನುಕೂಲ ಮಾಡ್ಯಾರ. ಇಂಥ ಕೆಲಸ ಮಾಡ್ಯಾರ. ಅದಕ್ಕೆ ಜೋಶಿಯವರು ಈ ಸಲ ಏನೈತಲ್ಲ, ಸೂರ್ಯ ಹುಟ್ಟುವುದು ಎಷ್ಟು ಸತ್ಯ ಐತೆ ನೋಡು. 5ನೇ ಬಾರಿ ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ ಅಂತೇಳಿ ಈ ಮೂಲಕ ನಾನು JDS ತಾಲೂಕು ಅಧ್ಯಕ್ಷ ಶಂಕರಗೌಡ ದೊಡ್ಡಮನಿ ಮತ್ತು ಜೋಶಿಯವರು ಈ ಸಲ 100% ಆರ್ಚ್ ಬರ್ತಾರ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ಯಾರ. ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶಕ್ಕೆ ಇಡೀ ಜಗತ್ತೇ ದೇಶವನ್ನು ನೋಡ್ಬೇಕು, ಭಾರತವನ್ನು ನೋಡ್ಬೇಕು. ಆರ್ಥಿಕ ಸ್ಥಿತಿಯಲ್ಲಿ 3ನೇ ಸ್ಥಾನ ಹೋಗೈತಿ. 3ನೇ ಸ್ಥಾನ ಬಂದೈತಿ ನಮ್ಮ ಭಾರತ. ಹಂಗೆ ಅಭಿವೃದ್ಧಿ ಆರ್ಥಿಕ ಸ್ಥಿತಿಯನ್ನು ತಂದಾರ. ಮತ್ತು ಅಂಥವ್ರು ಬಿಟ್ಟು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಹೇಳೋಣಪ್ಪ, ಅಭ್ಯರ್ಥಿ ಯಾರು ಅಕ್ಕಾರಕ್ಕಪ್ಪ, ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಸರು ಹೇಳೋಣ ಬರೀ ಹೌದಂತ. ಅದು ಏನಿಲ್ಲ, ಕಾಂಗ್ರೆಸ್ ಮನೆಯೊಂದು 12 ಬಾಗಿಲಾಗೈತೆ. ಅದ್ರಾಗ ಏನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಅವಶ್ಯನೇ ಇಲ್ಲ. ಅದು ಬರೋದೂ ಇಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಜೋಶಿಯವರು ಈ ಸಲ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಐತೆ ನೋಡ್ರಿ ಅಷ್ಟೇ ಸತ್ಯ. ಆರ್ಚ್ ಬರೋದು 5ನೇ ಬಾರಿಗೆ ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ. ಈ ಒಬ್ಬರಿಬ್ಬರು ಈಗ ಯಾರ ಮಾತು ಯಾರು ಕೇಳಿದಂಥ ಪರಿಸ್ಥಿತಿ ಐತಿ. ಒಬ್ಬರಿಬ್ಬರು ಲೀಡರ್ಸ್ ಸೇರ್ಯಾರ, ಅದೇನೋ ತಪ್ಪು ಗ್ರಹಿಕೆಯಿಂದ ಸೇರ್ಯಾರ. ಅದೇನು ಅಂತ ಏನು ಇಫೆಕ್ಟ್ ಆಗೋದಿಲ್ಲ. ನಮ್ಮಲ್ಲಿಯೂ ಕಾಂಗ್ರೆಸ್ ಮುಖಂಡ್ರು ಇವರು ನಮ್ಮ ವೀರಶೈವ ಲಿಂಗಾಯತರ ಪ್ರಭಾವಿ ಮುಖಂಡ್ರು ನಮ್ಮ ಬಸವರಾಜ ಹರವಿ ಅವರು, ನಮ್ಮ ಮನಕಟ್ಟಿಮಠವರು ಸಾಕಷ್ಟು ಓಟ್ ತೊಗೊಂಡ್ರ. ಅಸೆಂಬ್ಲಿಗೆ ನಿಂತು ಸಾಕಷ್ಟು ದುಡ್ಡು ಖರ್ಚು ಮಾಡ್ಯಾರ. ಪ್ರತಿ ಬೂತ್ನ್ಯಾಗೂ 10 ಮಂದಿ ಕಾರ್ಯಕರ್ತರ ಪಡೆ ಐತೆ ಅವ್ರದ್ದು. ಅಂಥವ್ರು ನಮ್ಮ ಪಾರ್ಟಿಗೆ ಸೇರ್ಯಾರ. ಇನ್ನೂ ಅನೇಕ ಮಂದಿ ಸೇರೋರು ಅದಾರ, ಅನೇಕ ಮಂದಿ ಕೆಲಸ ಮಾಡಾಕತ್ತಾರ. ಮತ್ತು ಹಾಗಾಗಿ ನಮಗೇನು ಕಾಂಗ್ರೆಸ್ಸಿಗೆ ಒಬ್ಬಿಬ್ಬರು ಹೋದರೂ ಏನು ಫರಕ್ ಆಗೋದಿಲ್ಲ. ಜನರು ಎಲ್ಲ ತೀರ್ಮಾನ ತೊಗೊಂಡ್ಬಿಟ್ರ. ಈ ಸಲ ಮೋದಿಯವರು ಅಭಿವೃದ್ಧಿ ಮತ್ತು ಜೋಶಿಯವರ ಕೆಲಸ ಎರಡೂ ಈ ಸಲ ವರ್ಕ್ ಆಕತಿ. ಗ್ಯಾರಂಟಿ ಜೋಶಿಯವರು ಆರ್ಚ್ ಬರ್ತಾರ. ಈ ಸಲ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರ ಅಂಥೇಳಿ ಈ ಸಂದರ್ಭದಾಗ ಹೇಳ್ತಾರೆ. ಸರ್, ನಿಮ್ಮವರಾದ ಶಾಸಕ ಅಭ್ಯರ್ಥಿಯಾಗಿ ಹೋಸತಿ ಶಾಸಕ MLA ಇಲೆಕ್ಷನ್ಗೆ ಪೈಪೋಟಿ ಮಾಡಿದಂಥ ಹಜರತ್ ಅಲಿ ಜೋಡ್ಮನಿ ಅವರು ನಿಮ್ಮ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹೊಂದ್ಕೊಂಡಾರೆ ಸರ್. ಅವ್ರೇನು ಈಗ ಯಾವ ರೀತಿಯಿಂದ ಉದ್ದೇಶ ಏನಿರ್ಬೋದು ಸರ್? ನಿಮಗೇನಾದ್ರು ಹೊರತಾಕತ್ತೆ ಅಥವಾ? ನಮಗೇನು ಫರಕ್ ಆಗಿಲ್ಲ. ಒಂದಿಟ್ಟು ಹೋದರೂ ನಮಗೆ ಆಮ್ ಆದ್ಮಿ ಪಾರ್ಟಿಯವ್ರು ಈಗ ಅಷ್ಟೇ ಪ್ರಬಲವಾದ ಲಿಂಗಾಯತರ ಪ್ರಮುಖ ಮುಖಂಡನ ಸೇರ್ಯಾರ. ಆಮ್ ಆದ್ಮಿ ಪಾರ್ಟಿಯವ್ರು ಸಾಕಷ್ಟು ಅವರ ಅಷ್ಟೇ ವೇಟೇಬಲ್. ಈ ಹಜರತ್ ಅಲಿ ಅವರು ಹೋಗ್ಯಾರಲ್ಲ, ಅವ್ರು ನಮ್ಮ ಮೈನಾರಿಟಿಯವರು ಸ್ವಲ್ಪ ತಪ್ಪು ಗ್ರಹಿಕೆ ಐತಿ. ಬಿ ಜೆ ಪಿಯವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಂಗಿಲ್ಲ ಅಂಥೇಳಿ ಮೈನಾರಿಟಿಯವ್ರಿಗೆ ಅದು ಇದು ಐತಿ. ಹಜರತ್ ಅಲಿ ಅವರು ಹೋಗಿದ್ದು ನಮಗೇನು ಫರಕ್ ಆಗೋದಿಲ್ಲ. ನಮಗೆ ಹೆಚ್ಚಿನ ಬಲ ಬಂದಿದ್ದು ಇವು ಕಾಂಗ್ರೆಸ್ಸಿನ ಇಬ್ಬರು ಲಿಂಗಾಯತ ಮುಖಂಡರು, ನಮ್ಮ ಮತ್ತು ಇವರು AP ಕ್ಯಾಂಡಿಡೇಟು, AP ತಾಲೂಕು ಅಧ್ಯಕ್ಷರು ಅಂಥವರೆಲ್ಲ ಬಂದಿದ್ದು ನಮಗೆ ಭಾಳಷ್ಟು ಕುಂದಗೋಳ ತಾಲೂಕಿನಲ್ಲಿ ನಮಗೆ ಭಾಳಷ್ಟು BJP ಮತ್ತು JDSಗೆ ಭಾಳಷ್ಟು ಬಲ ಬಂದೈತೆ ಅಂತೇಳಿ ಈ ಸಂದರ್ಭದಾಗ ನಾ ಹೇಳ್ತೇನೆ. ಸರ್, JDSನವರು ಕೋಮುವಾದಿ ಪಕ್ಷದ ಜೊತೆ ಮೈತ್ರಿ ಆಗಿದ್ದಕ್ಕೆ ನಾವು ಪಕ್ಷ ತೊರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್?
ನೋಡ್ರಿ ಕೋಮುವಾದಿ ಹಂಗಾದ್ರೆ ಈ 200 ವಾಸಲ 300 ಸಮೀಪದಿದ್ದು ಈ ಸಲ 400 ಪಾರ್ ಆಗೇ ಆಕತಿ. ಅವ್ರೇನು ಬಿ ಜೆ ಪಿ ಅವ್ರು ಕೋಮುವಾದಿ ಏನಲ್ಲ. ನಾ ಹಿಂದೂ ಅನ್ನೋಕೆ ನಮಗೇನು ಹೆದರಿಕೆ, ಬರೀ ಒಂದೇ ಕಮ್ಯುನಿಟಿ ಕಾಂಗ್ರೆಸ್ ಪಾರ್ಟಿ ಒಂದೇ ಕಮ್ಯುನಿಟಿ ಒಲೈಸ್ಕೊಳ್ಳೋದು ಅಷ್ಟೇ ಇದು ಆಕತಿ, ಒಲೈಸ್ಕೊಳ್ಳೋಕೆ ಪ್ರಯತ್ನ ಮಾಡಾಕತ್ತೈತಿ. ಅದಕ್ಕೆ ಉಳ್ಕಿದಾರ ಒಂದು ಸೈಡ್ ಹೋಗ್ತಾರೆ ಅಷ್ಟೇ. ಅದ್ರಾಗ ಏನು ಫರಕ್ ಆಗಲ್ಲ. ನಮ್ಮ JDS ಮತ್ತು BJP ಬಹಳಷ್ಟು ತಾಲೂಕಿನಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಈ ಸಲ ಹೋದ ಸಲ BJPಗೆ 75,000 ಅಸೆಂಬ್ಲಿಗೆ ಬಿದ್ದಾವು. ಈ ಸಲ 1 ಲಕ್ಷದ ಅಧಿಕ ಮತಗಳಂತ ಅಂತರ ಜಾಸ್ತಿ ಜೋಶಿ ಅವರಿಗೆ ಬೀಳ್ತಾವಂತೇಳಿ ಈ ಸಂದರ್ಭದಾಗ ನಾ ಹೇಳ್ತೀನಿ. ಅಂಗೈನಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನುಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ TV ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮನ್ನು ಬೆಂಬಲಿಸೋಕೆ ಲೈಕ್ ಬಟನ್ ಒತ್ತಿ.